ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನಗೆ ಸಬ್ಸ್ಕ್ರಿಪ್ಷನ್ ತುಂಬ ಮುಖ್ಯ ಅಂತ ಹೇಳ್ತಾನೇ ಇದ್ದೀನಿ. ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ ಎರಡನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಸಿಯಾಚಿನ್ ಅತಿ ಎತ್ತರದ ಯುದ್ಧಭೂಮಿ. ಜಮ್ಮು ಕಾಶ್ಮೀರದ ಲದಾಖ್ ಪ್ರಾಂತ್ಯದಲ್ಲಿನ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆ ಅಂತ್ಯವಾಗುವ ಪ್ರದೇಶವನ್ನೇ ಸಿಯಾಚಿನ್ ನೀರ್ಗಲ್ಲು ಪ್ರದೇಶ ಎನ್ನುತ್ತಾರೆ. ಪಾಪಿ ಪಾಕಿಸ್ತಾನದ ಕೈಯಿಂದ ಭಾರತಾಂಬೆಯನ್ನು ಕಾಪಾಡಲು ನಮ್ಮ ಸೈನಿಕರು ತಮ್ಮ ಜೀವದ ಹಂಗು ತೊರೆದು ಹೋರಾಡುವ ಪರಿಸ್ಥಿತಿ ಇದೆ ಇಲ್ಲಿ. ಈ ಪ್ರದೇಶ ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ ಕೂಡ. ಇಲ್ಲಿನ ಕಡು ಚಳಿಗೆ ನೀರು ಕೂಡ ಕಲ್ಲಿನಂತಾಗಿ ಬಿಡುತ್ತೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಶೀತಲ ಸಮರದ ಕಾವು ಹಲವಾರು ವರ್ಷಗಳಿಂದ ಈ ತಣ್ಣಗಿನ ಪ್ರದೇಶದಲ್ಲಿ ಜೀವಂತವಾಗಿಯೇ ಇದೆ. ಈ ಸಿಯಾಚಿನ್ ನೀರ್ಗಲ್ಲು ಪ್ರದೇಶದ 2/3 ಭಾಗ ಭಾರತದ ವಶದಲ್ಲಿದೆ. ಹಾಗಂತ ನಮ್ಮ ಸೈನಿಕರು ನೆಮ್ಮದಿಯಿಂದ ಉಸಿರಾಡುವಂತಿಲ್ಲ. ಯಾವಾಗ ಎಲ್ಲಿಂದ ಪಾಕಿಸ್ತಾನಿ ಸೈನಿಕರು ನುಗ್ಗಿ ಹೊಡೆಯುತ್ತಾರೋ ಎಂದು ಮೈಯೆಲ್ಲ ಕಣ್ಣಾಗಿಸಿ ಕಾಯುತ್ತಲೇ ಇರಬೇಕು. ವರದಿಗಳ ಪ್ರಕಾರ ಭಾರತ ಸರ್ಕಾರ ಪ್ರತಿದಿನವೂ 5 ಕೋಟಿ ರೂಪಾಯಿಗಳನ್ನು ನಮ್ಮ ಸೈನಿಕರ ಸುರಕ್ಷತೆಗೆ ವ್ಯಯಿಸುತ್ತದೆ. ಇಲ್ಲಿ ಹಿಮಪಾತ ಹಾಗೂ ಪ್ರತಿಕೂಲ ಹವಾಮಾನಗಳಿಂದ ಸೈನಿಕರು ಜೀವ ಉಳಿಸಿಕೊಳ್ಳುವುದೇ ಒಂದು ಹರಸಾಹಸದ ಕೆಲಸ. 1984ರಿಂದ ಇಲ್ಲಿಯವರೆಗೂ ಸುಮಾರು 25,000ಕ್ಕಿಂತ ಹೆಚ್ಚಿನ ಯೋಧರು ಇಲ್ಲಿನ ಹಿಮಪಾತದ ಅಡಿಯಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಸಮುದ್ರ ಮಟ್ಟದಿಂದ 5,000 ಅಡಿಗಳ ಮೇಲೆ ಕೊರೆಯುವ ಚಳಿ -40 ಡಿಗ್ರಿ ತಾಪಮಾನದಲ್ಲಿ ಯೋಧರು ಕೆಲಸ ಮಾಡುತ್ತಾರೆ. ಫೈಬರ್ ಗ್ಲಾಸ್ನಿಂದ ಮಾಡಿದ ಟೆಂಟ್ ಒಂದರಲ್ಲಿ 6ರಿಂದ 7 ಜನ ಸೈನಿಕರು ಹೊಂದಾಣಿಕೆ ಮಾಡಿಕೊಂಡು ಇರಬೇಕಾದ ಪರಿಸ್ಥಿತಿ. ಅಲ್ಲಿ ವಿಧಾನ್ಗೆ ಆತ್ಮೀಯನಾದವನೇ ಲ್ಯಾನ್ಸ್ ನಾಯಕ್ ಸುಘೋಷ್ ರಾವಲ್. ಇಲ್ಲಿ ಹಿಮದ ಬಿರುಗಾಳಿ ಬೀಸಲು ಶುರು ಮಾಡಿದರೆ ಕೆಲವೊಮ್ಮೆ 2ರಿಂದ 3 ವಾರಗಳ ಕಾಲ ಹಾಗೆಯೇ ಬೀಸುತ್ತಿರುತ್ತೆ. ಇಷ್ಟು ಎತ್ತರದಲ್ಲಿ ಬೀಸುವ ಗಾಳಿ ಸೆಕೆಂಡ್ಗೆ 100 ಮೀಟರ್ ಅಷ್ಟು ವೇಗವಾಗಿ ಬೀಸುತ್ತೆ. ಇಲ್ಲಿ ಅತ್ಯಂತ ಘೋರವಾದ ಹಿಮಪಾತವಾಗುತ್ತೆ. ಈ ಸ್ಥಳದಲ್ಲಿ ತಾಜಾ ಆಹಾರ ಸಿಗುವುದೇ ಅತ್ಯಂತ ಕಷ್ಟ. ಹೆಲಿಕಾಪ್ಟರ್ ಮೂಲಕ ಸೈನಿಕರಿಗೆ ಆಹಾರ ಸರಬರಾಜು ಮಾಡಲಾಗುತ್ತೆ. ಇಲ್ಲಿ ಇರುವ ಸೈನಿಕರು ತಿಂಗಳಿಗೊಂದು ಸಲ ಸ್ನಾನ ಮಾಡುವ ಪರಿಸ್ಥಿತಿ ಇದೆ. ಇಲ್ಲಿ ವಾಸ ಮಾಡುವ ಸೈನಿಕರಿಗೆ ವಾಂತಿ, ತಲೆನೋವು, ಖಿನ್ನತೆ ಇನ್ನೂ ಹಲವಾರು ದೈಹಿಕ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಅಲ್ಲಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಎಂದರೆ ಕೈಗಳಿಗೆ ಗ್ಲೌಸ್ ಹಾಕದೆ ಬಂದೂಕನ್ನು ಹಿಡಿದುಕೊಂಡರೆ ಆ ಕ್ಷಣದಲ್ಲೇ ಕೈ ತುಂಡಾಗಿ ಬಿಡುತ್ತದೆ. ಅದಕ್ಕಾಗಿಯೇ ಇಲ್ಲಿನ ಸೈನಿಕರಿಗೆ ಚಳಿಯಿಂದ ರಕ್ಷಿಸಿಕೊಳ್ಳಲು ವಿಶೇಷ ಉಡುಪುಗಳನ್ನು ನೀಡಲಾಗುತ್ತದೆ. ಸೈನಿಕರಿಗೆ ನೀಡುವ ಒಂದೊಂದು ಜೊತೆ ಉಡುಪಿನ ಮೇಲೆ ಸಾವಿರಾರು ರೂಪಾಯಿ ವ್ಯಯ ಮಾಡುತ್ತದೆ ಭಾರತೀಯ ಸರ್ಕಾರ. ಅಲ್ಲಿ ವಾಸ ಮಾಡುವ ಸೈನಿಕರಿಗೆ ಒಂದು ವಿಶೇಷ ಉಪಕರಣವನ್ನು ಸಹ ನೀಡಲಾಗುತ್ತದೆ. ಈ ಉಪಕರಣದ ಸಹಾಯದಿಂದ ಯಾವುದಾದರೂ ಸೈನಿಕ ಹಿಮದ ಅಡಿಯಲ್ಲಿ ಸಿಕ್ಕಿಕೊಂಡರೆ ಅವನು ಎಷ್ಟು ಆಳದಲ್ಲಿ ಸಿಲುಕಿದ್ದಾನೆ ಎಂದು ಕಂಡುಕೊಳ್ಳಬಹುದು. ಅವನ ಜೀವವನ್ನೂ ಉಳಿಸಬಹುದು. ಅಲ್ಲಿನ ಸೈನಿಕರ ಪರಿಸ್ಥಿತಿ ನಿಜಕ್ಕೂ ಭೀಕರ. ಅಲ್ಲಿ ತಾನು ಕಳೆದ ದಿನಗಳ ನೆನಪಾಗಿ ಭಾರವಾದ ನಿಟ್ಟುಸಿರು ಬಿಟ್ಟ. ಸುಘೋಷ್ ಇಲ್ಲದಿದ್ದರೆ ಬಹುಶಃ ತನಗೆ ಅಲ್ಯಾವ ಆತ್ಮೀಯರೂ ಇರುತ್ತಿರಲಿಲ್ಲವೇನೋ. ಅದ್ಯಾಕೋ ಅಷ್ಟು ಆತ್ಮೀಯನಾಗಿ ಹೋಗಿದ್ದ ಅವನು. ಉತ್ತರಾಖಂಡ್ನ ಪಹಾಡಿ ಕಾಡು ಪ್ರದೇಶ, ಗುಡ್ಡಗಾಡು ಅಲ್ಲಿಯವನು ಸುಘೋಷ್. ಅವನ ಮನೆಗೂ ತಾನು ಹೋಗಿದ್ದ ನೆನಪಾಗಿ ತಲೆ ಕೊಡವಿದ ವಿಧಾನ್. ಎದ್ದು ಬಾಲ್ಕನಿಯತ್ತ ನಡೆದ. ಹೂತೋಟದಲ್ಲಿನ ಹೂಗಳ ಮಧ್ಯ ಸ್ವಚ್ಛಂದವಾಗಿ ಓಡಾಡುತ್ತಾ ಆನಂದದಲ್ಲಿ ತೇಲಾಡುತ್ತಿದ್ದವಳಿಗೆ ಸಮಯದ ಅರಿವೇ ಆಗಿರಲಿಲ್ಲ. ಅಕ್ಕೋ ಟೇಮ್ ಆಯಿತು, ಹೂ ಬಿಡಿಸ್ಕೊಂಡ್ರಾ ಎನ್ನುತ್ತಾ ಗೋಪಿ ಅತ್ತ ಬಂದಿದ್ದ. ಎಚ್ಚೆತ್ತ ವಿಶಾಖ ತನ್ನ ಹಣೆಗೆ ಹೊಡೆದುಕೊಂಡು, ಅಯ್ಯ ನನ್ನ ತಲೆಗಿಷ್ಟು, ಅದು ಅದೇನಾತು ಅಂದ್ರ ಅಣ್ಣ, ಹೂದೋಟ ಭಾಳ ಚಂದ ಅದ ಅಲ್ಲ, ನೋಡ್ಕೋತಾ ಸಮಯ ಸರ್ದಿದ್ದಾಗ ಗೊತ್ತಾಗ್ಲಿಲ್ಲ ನೋಡ್ರಿ, ಬಂದಿದ್ದ ಕೆಲಸನ ಮರ್ತೋಗ್ಬಿಟ್ಟೈತಿ ನನಗೆ ಎಂದಳು ಸಣ್ಣ ಮುಖ ಮಾಡಿಕೊಂಡು. ಇವಕ್ಕ ಹೂ ಬಿಡಿಸ್ಕೊಂಡಿಲ್ಲ ಅನ್ನಿಸ್ತದೆ, ಅದೇನೇನೋ ಅಂತದೆ, ಒಂದು ಅರ್ಥ ಆಯ್ತಾ ಇಲ್ವಲ್ಲ ನನಗೆ. ತಲೆ ಕೆರೆದುಕೊಂಡು ಅವಳತ್ತ ನೋಡಿ ಹಲ್ಲು ಕಿರಿದ ಗೋಪಿ. ಹೂ ಬಿಡಿಸ್ಕೊಂಡಿಲ್ವಾ? ಸರಿ ಬುಡಿ, ಬಿಡಿಸ್ಕೊಂಡ್ರಾಯ್ತು. ನಾನು ಹೊಳಿಗೆ ಹೋಗಿರ್ತೀನಿ, ನೀವು ಬ್ಯಾಗ ಹೂ ಬಿಡಿಸ್ಕೊಂಡು ಬನ್ನಿ, ಸರಿನಾ? ಅಲ್ಲಿ ನೋಡಿ, ಅಲ್ಲೈತೆ ಮಲ್ಲಿಗೆ ಬಳ್ಳಿ.
ಒಸಿ ಎತ್ತರದಾಗದೆ ಮಲ್ಲಿಗೆ ಹೂವು, ಏಣಿನೂ ಅದೇ ಅಲ್ಲೆಯ, ಆದರೆ ಬುಡಿಸ್ಕೊಳ್ಳಿ, ಇಲ್ಲಾಂದರೆ ಬೇರೆ ಹೂವು ಆಯ್ತಲ್ಲ ಬುಡಿಸ್ಕೊಂಬನ್ನಿ, ಅಜ್ಜಮ್ಮ ಕೂಡ ಇನ್ನೇನು ಹೇಳ್ತದೆ ಎಂದ ಗೋಪಿ. ಸಂತೋಷದ ಮುಗುಳ್ನಗು ಮೂಡಿತು ಅವಳ ಮುಖದ ಮೇಲೆ. ನಕ್ಕು ತಲೆಯಾಡಿಸಿದಳು. ಸರಿದು ಹೋದ ಗೋಪಿ ಮುಗುಳ್ನಗುತ್ತಲೇ ಪಾರಿಜಾತ ಗಿಡದ ಬಳಿ ಬಂದು ಬಿದ್ದಿದ್ದ ಹೂಗಳನ್ನು ಆರಿಸತೊಡಗಿದಳು. ಅವಳಿಗೆ ಹೂಗಳು ಎಂದರೆ ತುಂಬಾ ಇಷ್ಟ. ಯಾವ ಹುಡುಗಿಯರಿಗೆ ತಾನೇ ಹೂವು ಇಷ್ಟವಿರುವುದಿಲ್ಲ ಹೇಳಿ? ಅದೆಲ್ಲ ವಿಷಯ. ಅವಳಿಗೆ ಹೂಗಳನ್ನು ತಾನು ಮುಡಿಯುವುದಕ್ಕಿಂತ ಮಾಲೆ ಮಾಡಿ ದೇವರಿಗೆ ಅಲಂಕಾರ ಮಾಡುವುದು ಎಂದರೆ ಬಹಳ ಇಷ್ಟದ ಕೆಲಸ. ಬಾಲ್ಕನಿಗೆ ಬಂದು ಕೈ ಕಟ್ಟಿ ನಿಂತವನ ದೃಷ್ಟಿ ಅವನಿಗೆ ಅರಿವಿಲ್ಲದೆಯೇ ಗಾರ್ಡನ್ನತ್ತ ಸರಿದಿತ್ತು. ಗೋಪಿಯ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು ಹುಡುಗಿ. ಅದ್ಯಾಕೋ ಇಷ್ಟವಾಗಲಿಲ್ಲ ಅವನಿಗೆ. ಮುಖ ಬಿಗಿದು ನಿಂತ. ನಗುವಾಗ ಅವಳ ಕೆನ್ನೆಯ ಗುಳಿ ಇನ್ನೂ ಆಳವಾಯಿತು. ಅವಳಿಂದ ಕಣ್ಣು ಕೀಳದಾದ ವಿಧಾನ್. ಗೋಪಿ ಅತ್ತ ಹೋಗುತ್ತಲೇ ಇವಳು ಹೂಗಿಡಗಳ ಮಧ್ಯ ಸೇರಿ ಹೋದಳು. ಇವನ ದೃಷ್ಟಿ ಒಂದಿನಿತೂ ಅತ್ತಿತ್ತ ಸರಿಯಲಿಲ್ಲ ಅವಳಿಂದ. ಪಾರಿಜಾತದ ಹೂಗಳನ್ನು ಆರಿಸಿಕೊಂಡವಳು ನಿಧಾನಕ್ಕೆ ಮಲ್ಲಿಗೆ ಬಳ್ಳಿಯತ್ತ ನಡೆದಿದ್ದಳು. ಕೈಕಟ್ಟಿ ನಿಂತು ಕಣ್ಣು ಮಿಟುಕಿಸದೆ ನೋಡುತ್ತಾ ಮುಂದೆ ಏನು ಮಾಡಬಹುದು ಹುಡುಗಿ ಎಂದು ಯೋಚಿಸುತ್ತಾ ನಿಂತ ವಿಧಾನ್. ಸ್ವಲ್ಪ ಹೊತ್ತು ಮೇಲೆ ಮಲ್ಲಿಗೆ ಹೂವಿನ ಬಳ್ಳಿಗಳನ್ನೇ ನೋಡಿದವಳು ನಿರಾಸೆಯ ಮುಖ ಮಾಡಿ ತಲೆ ತಗ್ಗಿಸಿದ್ದಳು. ಎಷ್ಟು ಎತ್ತರದಾಗದಲ್ಲೋ ಯಪ್ಪ ಮಲ್ಗಿ ಹೂವ, ಕುಯ್ಯಾಕ್ ಬರವಲ್ದು, ಬಿಡಾಕ್ ಮನ್ಸ ಬರವಲ್ದು ಎಂದು ಮೇಲೆ ನೋಡುತ್ತಾ ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಬಿಡಲು ಮನಸ್ಸಾಗಲಿಲ್ಲ ಹುಡುಗಿಗೆ. ತಾನು ತೊಟ್ಟಿದ್ದ ಚೂಡಿದಾರ್ ವೇಲ್ನ ತೆಗೆದು ಸೊಂಟಕ್ಕೆ ಸುತ್ತಿದಳು. ನೋಡುತ್ತಿದ್ದವನ ಎದೆ ಬಡಿತ ಏರಿತು ಅವನಿಗೆ ಕೇಳಿಸುವಷ್ಟು. ಏನಾದ್ರಾಗಲಿ ಒಂದು ಕೈ ನೋಡೇ ಬಿಡ್ತೀನಂತ ಎಂದುಕೊಂಡವಳು ಏಣಿ ಏರಲು ತಯಾರಾಗೇ ಬಿಟ್ಟಳು. ನಿಂತಲ್ಲಿಂದ ಕೆಳಗೆ ಓಡಿದ ಗಾಬರಿಯಿಂದ ವಿಧಾನ್. ತೆರಿಗೆ ಏನು ಕರ್ಮನಯ್ಯ ಇದು? ಯಾರ್ಯಾರ್ದೋ ಹಣೆ ಬರ ತಪ್ಪಿಸಲು ನಾವು ಒದ್ದಾಡಿ ಸಾಯಬೇಕು. ತಲೆಯಲ್ಲಿ ಏನಿದೆ ಈ ಹುಡುಗಿಗೆ? ಏಣಿ ಹತ್ತಿ ಹೂ ಬಿಡ್ಸೋಕೆ ಹೊರಟ್ಬಿಟ್ಲು. ಎಷ್ಟು ಎತ್ತರಕ್ಕೆ ಹೂವಿದೆ ಇವಳ ಹತ್ತಿರ, ಅದನ್ನು ಕೀಳೋಕ್ಕಾಗುತ್ತಾ? ಬುದ್ಧಿ ಬೇಡವಾ? ಬೈಯುತ್ತಾ ಓಡುತ್ತಿದ್ದ ಕೆಳಗೆ ಒಂದೇ ಉಸಿರಿಗೆ ಹೂದೋಟದ ಹತ್ತಿರ ಬಂದಿದ್ದ ವಿಧಾನ್. ಅದೇನು ಹುಡುಗಿ ಅಂತ ಕಳಿಸಿದಾರೋ ಕೆಲಸಕ್ಕೆ? ಇವಳ ತಲೆಯಲ್ಲಿ ಬುದ್ಧಿ ಇದೆಯಾ? ಇಲ್ಲ ಬರೀ ಲದ್ದಿ ತುಂಬಿದೆಯಾ? ಅಲ್ಲ, ಅಷ್ಟು ಮೇಲಿರೋ ಹೂನ ಕೀಳೋಕೆ ಅವಳು ಮರ ಹತ್ತೋಕೆ ರೆಡಿಯಾಗಿದ್ದಾಳಲ್ಲ. ಏಣಿ ಏನಾದರೂ ಜಾರಿ ಬಿದ್ದಿದ್ರೆ ನಮ್ಮ ತಲೆಗೆ ಬರಲ್ವಾ? ಎಲ್ಲ ನನ್ನ ಕರ್ಮ. ಬೈಯುತ್ತಾ ಒಂದೇ ಉಸಿರಿಗೆ ಹೂದೋಟದತ್ತ ಓಡಿದ್ದ. ಹೇ ಯು, ಕಿರುಚಿದ ವಿಧಾನ್. ಅವನ ಧ್ವನಿಗೆ ಗಾಬರಿಯಾದ ವಿಶಾಖ ತಾನು ಏಣಿ ಹಿಡಿದಿದ್ದ ಕೈ ಬಿಟ್ಟು ಬಿಟ್ಟಿದ್ದಳು. ನೋಡಿದವನು ಗಾಬರಿಯಿಂದ ಅವಳು ಹತ್ತಿದ್ದ ಮರದ ಬಳಿ ಓಡಿದ. ಕೆಳಗೆ ಜಾರಿದವಳು ಸೀದಾ ಅವನ ತೋಳಿನಲ್ಲಿದ್ದಳು. ಅವಳು ಕುಯ್ದಿದ್ದ ಮಲ್ಲಿಗೆ ಹೂವಿನ ಅಭಿಷೇಕವಾಯಿತು ಇಬ್ಬರ ಮೇಲೂ. ದುಂಡು ಮಲ್ಲಿಗೆಯ ಮಾಲೆಯೊಂದು ತನ್ನ ತೋಳಲ್ಲಿ ಇರುವ ಅನುಭವವಾಯಿತು ಅವನಿಗೆ. ಬೀಳುವ ಭಯದಿಂದ ಇರಬೇಕು. ಅವಳ ಕಂಗಳು ಮುಚ್ಚಿದ್ದವು. ತುಟಿಗಳನ್ನು ಕಚ್ಚಿ ಹಿಡಿದಿದ್ದಳು. ಅವಳ ದುಂಡುಗೆನ್ನೆಯನ್ನು ಮುಂಗುರುಳು ಮುತ್ತಿತ್ತು. ಗಟ್ಟಿಯಾಗಿ ಅವನ ಶರ್ಟ್ ಕಾಲರ್ ಹಿಡಿದಿದ್ದಳು. ಅವನ ಮುಖದ ಅತಿ ಹತ್ತಿರದಲ್ಲಿದ್ದ ಅವಳ ಸುಂದರ ಸ್ನಿಗ್ಧ ಸೌಂದರ್ಯ ಅವನನ್ನು ಒಂದು ಕ್ಷಣ ಬೇರೆಯದೇ ಲೋಕಕ್ಕೆ ಕೊಂಡೊಯ್ದಿತ್ತು. ಅವನು ಯಾವ ಹೆಣ್ಣನ್ನು ಅಷ್ಟು ಹತ್ತಿರದಿಂದ ನೋಡಿದವನಲ್ಲ. ಒಂದು ಕ್ಷಣ ಮಾತ್ರ. ಮತ್ತೆ ಮುಖ ಗಂಟಾಯಿತು ಅವನದು. ಒರಟಾಗಿ ಅವಳನ್ನು ಎತ್ತಿ ನೆಲದ ಮೇಲೆ ಇಟ್ಟ. ಅವನ ಒರಟುತನಕ್ಕೆ ಗಾಬರಿಯಾದವಳು ಕಣ್ತೆರೆದಿದ್ದಳು. ಅಷ್ಟರಲ್ಲೇ ಅವಳನ್ನು ಕೆಳಗೆ ನಿಲ್ಲಿಸಿದ್ದ ಅವನನ್ನು ನೋಡುವ ಧೈರ್ಯವಾಗಲಿಲ್ಲ ಅವಳಿಗೆ. ಏ ಹುಡುಗಿ, ನೀನು ಏನು ಅನ್ಕೊಂಡಿದೀಯಾ? ತಲೆಯಲ್ಲಿ ಏನಿದೆ ನಿಂಗೆ? ಅಷ್ಟು ಎತ್ತರದಲ್ಲಿರೋ ಹೂವು ಕೇಳಬೇಕಾ ನಿಂಗೆ? ನೀನೇನು ಸೂಪರ್ ಮ್ಯಾನ್ ಥರ ಸೂಪರ್ ವುಮನ್ನ? ಏಣಿ ಏರಿ ಜಾರಿ ಗೀರಿ ಬಿದ್ದು ಏನಾದರೂ ಆದರೆ ನಮ್ಮ ತಲೆಗೆ ಬರಲ್ವಾ? ತೆರಿಗೆ ಎಲ್ಲಿಂದ ಬರ್ತೀರಾ ನೀವೆಲ್ಲ ನಮ್ಮ ಜೀವ ತಿನ್ನೋಕೆ? ಒಂದೇ ಸಮನೆ ಬೈಯುತ್ತಿದ್ದ ಅವಳಿಗೆ ವಿಧಾನ್. ಬಗ್ಗಿಸಿದ್ದ ತಲೆಯನ್ನು ಸ್ವಲ್ಪವೂ ಎತ್ತಲಿಲ್ಲ ಅವಳು. ಏನು ಹಂಗೆ ನಿಂತಿದ್ದೀಯಾ? ಮೂಗ್ ಬಸವಿ ಥರ ಮಾತಾಡು. ಮಾತು ಬರಲ್ವಾ? ಬಾಯಲ್ಲಿ ಏನು ಇಟ್ಕೊಂಡಿದೀಯಾ? ಬಾಯಿ ಬಿಡದೆ ಇರುವಂಥದ್ದು ನನಗೂ ಕೊಡು, ನಾನು ಇಟ್ಕೋತೀನಿ ಬಾಯಲ್ಲಿ. ಬಾಯಿ ಬಡ್ಕೊಳ್ಳೋ ಕಷ್ಟನಾದರೂ ತಪ್ಪುತ್ತೆ. ರಾತ್ರಿ ಅವಳು ಮಾತನಾಡಿದ್ದನ್ನು ಮರೆತೇ ಬಿಟ್ಟಿದ್ದ. ಎಲ್ಲ ಪರಮಾತ್ಮನ ಕೃಪೆ. ಹೊಟ್ಟೆಯೊಳಗಿನ ಪರಮಾತ್ಮ ಎಲ್ಲವನ್ನೂ ಮರೆಸಿಬಿಟ್ಟಿದ್ದ ಪಾಪ. ಅದಕ್ಕೆ ತಾನೇ ಆ ಪರಮಾತ್ಮ ಇರೋದು. ಗಾಬರಿಯಿಂದ ತಲೆ ಎತ್ತಿದಳು. ಅವಳ ಕಣ್ಣು ಕೆಂಪಗಾಗಿ ಹೋಗಿತ್ತು. ಭಯದಿಂದ ಇಡೀ ದೇಹ ನಡುಗುತ್ತಿತ್ತು. ನೋಡಿದವನಿಗೆ ಒಂದು ಕ್ಷಣ ಉಸಿರು ನಿಂತ ಅನುಭವ. ಅವಳು ಸೊಂಟಕ್ಕೆ ಸುತ್ತಿದ್ದ ವೇಲ್ ಇನ್ನೂ ಅಲ್ಲಿಯೇ ಇತ್ತು. ಪ್ರಮಾಣಬದ್ಧ ಅಂಗಸೌಷ್ಠವ, ಸುಂದರವಾದ ಮುಖ, ಅಗಲವಾದ ಕಂಗಳು, ಅದರುವ ತುಟಿಗಳು, ನಡುಗುತ್ತಿರುವ ಅವಳ ಕೋಮಲ ತನು. ತಟ್ಟನೆ ಅವಳಿಗೆ ಬೆನ್ನು ಹಾಕಿ ನಿಂತ. ಅವಳು ನಡುಗುವ ಧ್ವನಿಯಿಂದ, ಸರ್, ಅದು ಹೂವು ಭಾಳ ಚಂದ ಇತ್ತಲ್ಲ, ಅದಕ್ಕೆ ಕೀಳೋನಂತ ಆಸೆಯಾತ್ರಿ. ಅವನಿನ್ನು ತನ್ನ ಉಸಿರಾಟದ ಗತಿಯನ್ನು ತಹಬಂದಿಗೆ ತರಲು ಹರಸಾಹಸ ಪಡುತ್ತಿದ್ದ. ಇವಳ ಭಾಷೆ ಕೇಳಿ ಏನೊಂದು ಅರ್ಥವಾಗದೆ ಮತ್ತೆ ಅವಳ ಕಡೆ ತಿರುಗಿದ.
ಹಾಂ, ಏನು ಭಾಷೆನೇ ನಿಂದು? ಕನ್ನಡದಲ್ಲಿ ಮಾತಾಡು. ನನಗೆ ಅರ್ಥ ಆಗದಿರೋ ಭಾಷೆಯಲ್ಲಿ ನನ್ನೇ ಬೈತಿದೀಯಾ? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಸರಿಯಾಗಿ ಮಾತಾಡು ಎಂದು ಸಿಡುಕಿದ. ಇನ್ನೂ ಭಯವಾಯಿತು ಅವಳಿಗೆ. ಧ್ವನಿ ಇನ್ನೂ ಚಿಕ್ಕದಾಯಿತು. ಅಳು ಬಂದಂತಾಗಿತ್ತು ಅವಳಿಗೆ. ಇವನ ಸಿಡುಕುತನ, ಒರಟುತನ ಅವಳನ್ನು ಮಾತನಾಡದಂತೆ ತಡೆಯುತ್ತಿತ್ತು. ಮೊದಲೇ ಮಾತು ಅತಿ ಎನಿಸುವಷ್ಟು ಕಡಿಮೆ ಅವಳದು. ಈಗಂತೂ ತುಟಿ ತೆರೆಯುವುದಕ್ಕೆ ಭಯವಾಗುತ್ತಿತ್ತು ಅವಳಿಗೆ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.